ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಅಬ್ದುಲ್ ಶುಕೂರ್ ಗುರುಗಳು ಮಾತಾಡ್ತಾ ಇದ್ದೀನಿ. ರೈತ ಪರ್ವ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ, ಕರ್ನಾಟಕ, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿಂದ ಮಾತಾಡ್ತಾ ಇದ್ದೀನಿ. ಡಾಕ್ಟರ್ ಅಬ್ದುಲ್ ಶುಕೂರ್. ವಿಶ್ವಾಸ ಏನಂತ ಅಂದರೆ, ಇವತ್ತುವರೆಗೂ 2025 ದಿನಾಂಕ ಮತ್ತು ಇವತ್ತು ರಾತ್ರಿ ಆದ ನಂತರ 12 ಗಂಟೆ ಆದಮೇಲೆ 26ಕ್ಕೆ ಬಂದು ನಿಲ್ತೈತೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ಹಾರೈಸ್ತೀನಿ. ಹಾಗೂ ನನ್ನ ಅಕ್ಕ ತಂಗಿರು, ನನ್ನ ಅಣ್ಣ ತಮ್ಮದಿರು, ನಮ್ಮ ರೈತರು ಪರವರು ಎಷ್ಟು ಜನ ಇದ್ದಾರೆ, ನಮಗೆ ಅನ್ನ ಕೊಡೋ ದಾತ ಎಲ್ಲರೂ ಎಷ್ಟು ಜನ ಇದ್ದಾರೆ, ಎಲ್ಲರಿಗೂ ನಾವು ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಕೋರ್ತಾ ಬರ್ತಾಯಿದ್ದೀನಿ. ವೀಕ್ಷಕರು, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಏನು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಅಂತಂದರೆ, ಇವತ್ತೊಂದು ನಾಳೆ 26ನೇ ವರ್ಷದ ಸೂರ್ಯ ನೋಡ್ತಾ ಇದ್ದೀವಿ ಅಂದರೆ, ಇವತ್ತು ನಮಗೆ ನಮ್ಮ ತಂದೆ ತಾಯಿ ಕಾರಣ. ಇವತ್ತು ನಾವು ನಮ್ಮ ತಂದೆ ತಾಯಿಗಳ ಜೊತೆ ಹೊಸ ವರ್ಷದ ದಿವಸ ಹೋಗ್ಬಿಟ್ಟು ನಮ್ಮ ತಂದೆ ತಾಯಿಗಳ ಹತ್ರ, ನೀವು ನಮಗೆ ಹೊಸ ವರ್ಷ ತೋರಿಸಿದ್ದೀರಾ, ನೀವು ಬೆಳೆಸಿದ್ರಿ, ಉಡ್ಸಿದ್ರಿ, ಬೆಳೆಸಿದ್ರಿ, ತಿನ್ನಿಸಿದ್ರಿ, ಇವತ್ತು ನಮಗೇನೋ ಒಂದು ಡಾಕ್ಟ್ರು ಮಾಡಿದ್ರು, ಇಂಜಿನಿಯರ್ ಮಾಡಿದ್ರು, ಓದಿಸಿದ್ರು, ಇಲ್ಲ ಒಂದು ರೈತಾನ್ಯ ಮಾಡಿರ್ಬೋದು, ಇಲ್ಲ ಒಂದು ಡ್ಯೂಟಿಲೇ ಸೇರಿಸಿರ್ಬೋದು, ಅಂತ್ಯಕ ಒಂದು ದೇಹ ಬೆಳೆಸಿ ನಮಗೆ ತಂದೆ ತಾಯಿಗಳು ನೀವು ಕೊಟ್ಟಿದ್ದೀರಾ. ಇವತ್ತು ಹೊಸ ವರ್ಷ ಶುಭಾಶಯಗಳು ತನ್ನ ತಂದೆ ತಾಯಿಗಳಿಗೆ ಫಸ್ಟು ಹೋಗಿ ಹೇಳಿ. ಹಾಗೂ ಆ ತಂದೆ ತಾಯಿಗಳ ಹತ್ರ ಮಕ್ಕಳು ಆಗೋರು ಯಾರೇ ಆಗ್ಬಿಡಲಿ, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಇಲ್ಲ ಸೊಸೆಯರೇ ಆಗಿರ್ಬೋದು, ಇಲ್ಲ ಪ್ರತಿಯೊಬ್ಬರು ಆಗಿರ್ಬೋದು, ಹೋಗ್ಬಿಟ್ಟು ತಂದೆ ತಾಯಿಗಳ ಹತ್ರ ಅವ್ರ ಕಾಲ ಹತ್ರ ಕೂತ್ಕೊಂಡು ಅವ್ರ ಹತ್ರ ಆಶೀರ್ವಾದ ತಗೊಂಡು ಈ ಹೊಸ ವರ್ಷನ ಆಚರಿಸಿ. ನಾನು ಇಷ್ಟೇ ಹೇಳೋದು, ಹೊಸ ವರ್ಷ ಅಂತ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನು ಅಂತ. ಹೊಸ ಜನ್ಮ ಸಿಕ್ಕಂಗೆ ನಮಗೆ, ಇನ್ನೊಂದು ಜನ್ಮ ಸಿಕ್ಕಂಗೆ ನಮಗೆ. ನಾವು ಹೋಗ್ಬಿಟ್ಟು ಪಾರ್ಕಲ್ಲಿ, ಕ್ಲಬ್ಬಲ್ಲಿ ಡ್ಯಾನ್ಸ್ ಆಡೋದು, ಮಸ್ತಿ ಮಾಡೋದು, ಲೈಟ್ ಆರಿಸೋದು, ದೀಪ ಆರಿಸೋದು ಇದಲ್ಲ. ನಮ್ಮ ತಂದೆ ತಾಯಿಗಳ ಹತ್ರ ಫಸ್ಟು ನಮ್ಮ ಆಶೀರ್ವಾದ ನಾವು ತಗೋಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಏನಂತ, ಅಪ್ಪ ಹೊಸ ವರ್ಷ ನಮಗೆ ಒಬ್ಬರಿಗೆ ತೋರಿಸ್ತಾ ಇಲ್ಲ, ಇಡೀ ಪ್ರಪಂಚಕ್ಕೇನೆ ತೋರಿಸ್ತಾ ಇದೆಯಾ, ಇಡೀ ಪ್ರಪಂಚಕ್ಕೇನೆ ತೋರಿಸ್ತಾ ಇದೆಯಾ. ಈ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೊಸ ವರ್ಷ ಶುಭಾಶಯಗಳಾಗಲಿ, ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ಬೇಡ್ಕೋಬೇಕು. ಹೋಗಿ ನಿಮ್ಮ ತಂದೆ ತಾಯಿಗಳ ಹತ್ರ ಹೋಗಿ ನಿಮ್ಮ ಆಶೀರ್ವಾದ ತಗೊಳ್ಳಿ. ಈ ಕ್ಲಬ್ಬು, ಮೋಜಿ, ಮಸ್ತಿ, ಹಾಳು ಮುಳ್ಳು ಎಲ್ಲ ಮಾಡೋಕ್ಕಿಂತ ಮೊದಲನೇಯಾಗೆ ಹೋಗಿ ನಿಮ್ಮ ತಂದೆ ತಾಯಿ, ಯಾಕೆಂದರೆ ದೇವ್ರು ಹೇಳೋನೆ, ನಿನ್ನ ತಾಯಿ ಪಾದದ ಕೆಳಗಡೆ ನಾನಿದ್ದೀನಿ, ನಿನ್ನ ತಾಯಿ ಪಾದದ ಕೆಳಗಡೆ ನಾನಿದ್ದೀನಿ, ನಿನ್ನ ತಂದೆ ಒಂದು ಸ್ವರ್ಗದ ಬಾಕ್ಲು ಅಂತ ದೇವರನ್ನು ಸಾರಿ ಭಾಳ ಜಾಗ ಹೇಳಿದ್ದಾನೆ. ಅದನ್ನು ಫಸ್ಟ್ ಹೋಗಿ ಅದನ್ನು ಮಾಡಿ. ಎರಡನೇದೇನು ಹೇಳ್ತೀನಿ, ಇವತ್ತು ನಾವುಗಳೆಲ್ಲ ಏನು ಮಾಡ್ತಾಯಿದ್ದೀವಿ ಅಂತ, ಎಂಜಾಯ್ ಮಾಡೋಕ್ಕೋಸ್ಕರ ಮನೆಯಲ್ಲಿರೋ ಹೆಂಡತಿ ಮಕ್ಕಳಿಗೆ ಮನೇಲಿ ಬಿಡ್ಬಿಟ್ಟು ನಾವು ಈಗ ಏನು ಮಾಡ್ತಾಯಿದ್ದೀವಿ, ಎಲ್ಲೋ ಕುಡಿಯೋ ಜಾಗ ಮತ್ತು ಎಲ್ಲೋ ಪಾರ್ಕಲ್ಲೋ ಎಲ್ಲ ಡ್ರಗ್ಸ್ ಹೊಡೆಯೋದು, ಗಾಂಜಾ ಹೊಡೆಯೋದು, ಮಜಾ ಮಾಡೋದು, ಮೋಜಿ ಮಸ್ತಿ ಮಾಡೋದು ಇದೆಲ್ಲ ವೀಕ್ಷಕರೇ. ಫಸ್ಟು ಹೋಗ್ಬಿಟ್ಟು ನಮ್ಮ ತಂದೆ ತಾಯಿಗೆ ಮೊದಲನೇ ನೋಡ್ಕೋಬೇಕು. ನಮಗೆ ಅಂತ ನಂಬ್ಕೊಂಡು ಬಂದಿರೋ ಒಂದು ಜೀವಗಳಿರ್ತವೆ, ನಮ್ಮ ಹೆಂಡತಿ ಮಕ್ಕಳು ಅಂತ, ನಮ್ಮ ಅಣ್ಣ ತಮ್ಮದಿರು ಅಂತ, ನಮ್ಮ ಬಂಧು ಬಳಗ ಅಂತ, ಅವ್ರ ಹತ್ರ ನಾವು ಹೋಗಬೇಕು. ಹಾಗೂ ನಮ್ಮ ಹೆಂಡತಿ ಮಕ್ಕಳುಗಳಿಗೆ ನಾವೆಲ್ಲ ಕುಣಿಸ್ಕೊಬಿಟ್ಟು, ನಿಮ್ಗೇನು ತಿಂತೀರಾ, ಏನು ಉಣಿಸ್ತೀರಾ, ಏನು ಬೇಕು, ಎಂತು ಬೇಕು ಅಂತ ನಮ್ಮ ಹೆಂಡತಿ ಮಕ್ಕಳುಗಳಿಗೆ ನಾವು ಫಸ್ಟು ಕೇಳಬೇಕು. ಕೇಳ್ಬಿಟ್ಟು ಅವ್ರಿಗೆ ಏನು ಬೇಕು ಅನುಕೂಲ ಫಸ್ಟ್ ಅವ್ರಿಗೆ ಮಾಡಬೇಕು. ಮಾಡಿಬಿಟ್ಟು ಆಮೇಲೆ ನನ್ನ ಫ್ರೆಂಡ್ಸ್ ಸರ್ಕಾರ ನಾವು ಹೋಗ್ತೀವಿ. ಆಮೇಲೆ ನೀವು ಇಷ್ಟ ಬಂದಂತೆ ನೀವು ಮಾಡ್ಕೋಬೇಕು. ಅದನ್ನು ಹಿಡ್ತದಲ್ಲಿ ಮಾಡಬೇಕು, ಬೇಕಾದಂಗೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಹೋಗಿ ಹೊಸ ವರ್ಷ ದಿವಸ ಹೆಂಡತಿ ಮಕ್ಕಳಿಗೆ ಏನು ಬಟ್ಟೆ, ಬರೀ, ಚಿನ್ನ, ಬಡಿ ಏನು ಬೇಕು ಅದನ್ನು ಫಸ್ಟ್ ಕೊಡಿಸಿ ಅವ್ರ ಮನಸ್ಸನ್ನ ಗೆಲ್ಲಿ. ಫಸ್ಟು ತಂದೆ ತಾಯಿ ಮನಸ್ಸನ್ನ ಗೆಲ್ಲಿ. ಆಮೇಲೆ ಹೊಸ ವರ್ಷ ಇವತ್ತು ಏನು ಬಂದಿದೆ
ಇದು ನಮ್ಮ ತಂದೆ ತಾಯಿಗಳು ಕೊಡ್ತಾರ ಭಿಕ್ಷಾಗಳಿದು. ನಮ್ಮ ತಂದೆ ತಾಯಿಗೆ ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ತಂದೆ ತಾಯಿಗಳಿಗೆ ಆಯುಸ್ಸು ಆರೋಗ್ಯ ದೇವರು ಕೊಡಲಿ. ಹೊಸ ವರ್ಷ ದಿನಾಚರ ಯಾರು ಮಾಡ್ತಾರೆ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಹಾಗೆ ನಮ್ಮ MLA ಮಂಜುನಾಥ್ ಅವ್ರಿಗೂ, SP ಮಂಜುನಾಥ್ ಅವ್ರಿಗೂ ವಂದನೆಗಳು. ಹಾಗೆ ಅವ್ರಿಗೂ ದೇವರು ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಅವ್ರಿಗೂ ಇರೋ ಕಷ್ಟಗಳೆಲ್ಲ ದೂರ ಆಗಲಿ. ಅವ್ರಿಗಿಂಥದ್ದೇನು ಕಷ್ಟ ಇಲ್ಲ, ಆರೋಗ್ಯ ಜಾಸ್ತಿ ಚೆನ್ನಾಗಿ ಕೊಡಲಿ. ಯಾಕೆಂದರೆ ತಿರ್ಗಾ ಮನುಷ್ಯ ಅವರು, 1 ನಿಮಿಷ ಮನೇಲಿ ಕೂರಂತೆ ಮನುಷ್ಯ ಅಲ್ಲ, ತಿರ್ಗಾ ಮನುಷ್ಯ. ಅವ್ರಿಗೂ ದೇವರು ಆಯುಸ್ಸು ಆರೋಗ್ಯ, ಹೊಸ ವರ್ಷ ಶುಭಾಶಯಗಳು. ಮತ್ತು ಅವ್ರ ಹೆಂಡತಿ ಮಕ್ಕಳು ದೇವಸ್ಥಾನಗಳು ತಂದೆ ತಾಯಿಗಳ ಜೊತೆ ಸುಖಾಗಿದ್ದು ಆರಾಮಾಗಿರಲಿ HP ಮಂಜುನಾಥ್ ಅವರು ಅಂತ ಹಾರೈಸ್ತೀನಿ. ನಮ್ಮ ಫ್ರೆಂಡ್ಗಳು, ನಮ್ಮ ತಂದೆ ತಾಯಿಗಳು, ಮತ್ತು ನನ್ನ ಅಕ್ಕ ತಂಗಿರು, ನಮ್ಮ ಬಂಧು ಬಳಗ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಹೇಳಿ ಹಾರೈಸ್ತೀನಿ. ಎಲ್ಲರಿಗೂ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.